ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನೋಡಿ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಒಂದು ಮನೆಯಲ್ಲೇ ಕೂತ್ಕೊಂಡು ಒಂದು ಜೆನ್ಯೂನ್ ಜಾಬ್ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ಬಿಡೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ, ಸೊ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ. ಸೊ ವೆಲ್ಕೊಲೈಸ್ ಅಂತ ಒಂದು ಕಂಪ್ನಿ. ಸೊ ಅದು ಯಾವ ರೀತಿ ಇದೆ, ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಈ ಕಂಪ್ನಿ ನೇಮ್ ಬಂದುಬಿಟ್ಟು ವಿಲ್ಕೊಲೈಸ್ ಅಂತ ಹೇಳಿ. ಸೊ ನೋಡ್ಬೋದು ಯಾವ ರೀತಿ ಇದೆ, ಹೇಗಿದೆ ಅಂತ ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ಈ ಕಂಪ್ನಿಯಿಂದ ನಿಮ್ಗೆ ಇಲ್ಲಿ ಹೈರಿಂಗ್ ಮಾಡ್ತಾಯಿದ್ದಾರೆ ಜಾಬ್ಗೆ. ಸೊ ಇದೊಂದು ಫ್ರೀಲ್ಯಾನ್ಸ್ ಜಾಬ್ ಆಗಿದೆ. ಸೊ ನೀವು ನೋಡ್ಬೋದು. ಸೊ ಇಲ್ಲಿ ನಿಮಗೆ ಯಾವ ಭಾಷೆಯಲ್ಲಿ ಬೇಕೋ ನೀವು ಆ ಭಾಷೆಯಲ್ಲಿ ಕೆಲಸನ ಮಾಡ್ಬೋದು. ಸೊ ಪ್ರತಿಯೊಬ್ಬರು ಯಾವ ಲ್ಯಾಂಗ್ವೇಜ್ ನಿಮಗೆ ಬರುತ್ತೋ ಆ ಲ್ಯಾಂಗ್ವೇಜ್ ಅವರು ಇಲ್ಲಿ ನೀವು ಕೆಲಸನ ಮಾಡ್ಬೋದು. ಹೋಗಲಿ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಓಕೆ. ಸೊ ಇದೊಂದು ಬೆಸ್ಟ್ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಆಗಿದೆ. ಸೊ ಇಲ್ಲಿ ರಿಮೋಟ್ ಜಾಬ್ ಅಂತ ಎಲ್ಲನೂ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಇದರಲ್ಲಿ ನೋಡಿ ಒಂದು 5 ಲ್ಯಾಂಗ್ವೇಜನ್ನ ಕೊಟ್ಟಿದ್ದಾರೆ. ಇಟ್ಸ್ ಅ ಕ್ವಾಲಿಟಿ ರೇಟ್ ಬೆಂಗಾಲಿ, ಆಮೇಲೆ ಹಿಂದಿ, ತಮಿಳ್, ತೆಲುಗು, ಉರ್ದು ಅಂತ ಕೊಟ್ಟಿದ್ದಾರೆ, ಓಕೆ. ಸೊ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಭಾಷೆಯಲ್ಲಿ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಇಲ್ಲಿ ಸ್ಟೂಡೆಂಟ್, ಹೌಸ್ ವೈಫ್, ಸೊ ಎಲ್ಲರೂ ಇಲ್ಲಿ ಕೆಲಸನ ಮಾಡ್ಬೋದು. ಸೊ ಇಲ್ಲಿ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ. ಮನೇಲಿ ಖಾಲಿ ಕುಂದ್ರೋದಕ್ಕಿಂತ ಈ ಜಾಬ್ನ ಮಾಡೋದು ಒಂದು ಒಳ್ಳೆ ಜಾಬ್ ಆಗಿದೆ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ, ಓಕೆನಾ. ಸೊ ಇಲ್ಲಿ ಕೆಲಸ ನೋಡಿ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅಂತ ನಿಮಗೆ ಮುಂದೆ ನೀವು ನೋಡ್ಬೋದು. ಸೊ ಕಂಪ್ನಿ ಎಲ್ಲ ನಿಮಗೆ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಸೊ ನೀವು ಅದ್ರ ಬಗ್ಗೆ ಎಲ್ಲನೂ ನೋಡ್ಕೋಬೇಕಾಗುತ್ತೆ, ಓಕೆ. ಸೊ ಇಲ್ಲಿ ನೋಡಿ 1 ಅವರ್ಗೆ ಇಲ್ಲಿ $3 ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 250ರಿಂದ 300ವರೆಗೂ ಆಗ್ಬೋದು, ಓಕೆನಾ. ಮಿನಿಮಮ್ ನೀವು ಇಲ್ಲಿ 5 ಅವರ್ಸ್ ಕೆಲಸನ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ 5 ತಾಸು ನೀವು ಕೆಲಸನ ಮಾಡಬೇಕಾಗುತ್ತೆ, ಓಕೆ. ಸೊ 5 ತಾಸು ಕೆಲಸ ಮಾಡಿದ್ರೆ ನಿಮಗೆ ಎಷ್ಟಾಗುತ್ತೆ ಅಂತ ನೀವು ಕೂಡ ನೋಡ್ಬೋದು, ಓಕೆ. ಸೊ ಇಲ್ಲಿ 5 ಭಾಷೆಯಲ್ಲಿ ಜಾಬ್ಗಳನ್ನ ಅವರು ಕೊಟ್ಟಿದ್ದಾರೆ. ಸೊ ಇದು ಡಾಟಾ ವ್ಯಾಲಿಡೇಷನ್, ಸೊ ಆ್ಯಡ್ಸ್ ಕ್ವಾಲಿಟಿ ರೇಟರ್ ಅಂತ ಹೇಳಿದ್ದಾರೆ. ಸೊ ಆ್ಯಡ್ಸ್ ಅಂತ ಅಂದರೆ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಅದರಲ್ಲಿ ಕ್ವಾಲಿಟಿನ ಚೆಕ್ ಮಾಡಬೇಕಾಗುತ್ತೆ. ಆ್ಯಡ್ಸ್ ಕ್ವಾಲಿಟಿನ ಚೆಕ್ ಮಾಡಿಬಿಟ್ಟು ಅವ್ರಿಗೆ ನೀವು ಫೀಡ್ಬ್ಯಾಕ್ನ ಕೊಡಬೇಕಾಗುತ್ತೆ, ಓಕೆನಾ. ಈ ಜಾಬ್ಗೆ ನೀವೇನಾದರೂ ಸೆಲೆಕ್ಟ್ ಆದರೆ ನಿಮಗೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅವರಲ್ಲೆಲ್ಲ ಟ್ರೈನಿಂಗ್ನ ಕೊಡ್ತಾರೆ. ಸೊ ಆಮೇಲೆ ನೀವು ಇಲ್ಲಿ ಜಾಬ್ನ ಕಂಟಿನ್ಯೂ ಮಾಡ್ಬೋದು, ಓಕೆನಾ. ಸೊ ಇಲ್ಲಿ ನಾವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಸೊ ಇಲ್ಲಿ ಆ್ಯಡ್ಸ್ ಕ್ವಾಲಿಟಿ ರೈಟರ್ ಹಿಂದಿ ಅಂತ ಇದೆಯಲ್ಲ, ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ ಅದರ ಮೇಲೆ. ಸೊ ಇವಾಗ ಈ ರೀತಿ ಒಂದು ಪೇಜ್ ಓಪನ್ ಆಯಿತು. ಆ್ಯಡ್ಸ್ ಕ್ವಾಲಿಟಿ ರೈಟರ್ ಹಿಂದಿ ಅಂತ ಹೇಳಿ, ಸರ್ವಿಸ್ ಡಾಟಾ ವ್ಯಾಲಿಡೇಷನ್ಸ್, ಫ್ರೀಲ್ಯಾನ್ಸ್, ರಿಮೋಟ್ ಜಾಬ್ ಆಗಿದೆ. ಸೊ ಒಂದು ರಿಮೋಟ್ ಜಾಬ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ಕಂಪ್ನಿ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ, ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು, ವೆಲ್ಕೊಲೈಸನ್ ಈಸ್ ಎನಿ ಅವಾರ್ಡ್ ವಿನ್ನಿಂಗ್ ಲೊಕಲೈಸನ್ಸ್ ಆ್ಯಂಡ್ ಡಾಟಾ ಟ್ರಾನ್ಸ್ಫಾರ್ಮೇಷನ್ಸ್ ಕಂಪ್ನಿ ಅಂತ ಹೇಳಿದ್ದಾರೆ. ಸೊ ಒಂದು ಒಳ್ಳೆ ಕಂಪ್ನಿ ಆಗಿದೆ ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು ರೇಟಿಂಗ್ಸ್ ಯಾವುದೇ, ಪ್ರೋಗ್ರಾಮ್ಸ್ ಯಾವ ರೀತಿ ಇದೆ ಅಂತ ಹೇಳಿ. ಟು ಜಾಯ್ನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಜಾಯ್ನ್ ಆಗ್ಬೋದಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು, ಓಕೆ. ಒಂದು ಒಳ್ಳೆ ಜಾಬ್ ಆಗಿದೆ, ಓಕೆ. ಯು ವಿಲ್ ರಿಸೀವ್ ಆ್ಯಡ್ಸ್ ಇನ್ ಬೌತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇಂಗ್ಲೀಷನು ಎಲ್ರಿಗೂ ಬರುತ್ತೆ ಮತ್ತು ಹಿಂದಿನೂ ಇಲ್ಲಿ ಆಲ್ಮೋಸ್ಟ್ ಒಂದಷ್ಟು ಜನಕ್ಕೆ ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಈ ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಯಾರೆಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಸೊ ಅವರೆಲ್ಲ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು, ಓಕೆನಾ. ಸೊ ದಿಸ್ ರೂಲ್ ಈಸ್ ಹೇಗಿದೆ, ಗ್ರೇಟ್ ಫಾರ್ ಪೀಪಲ್ ಹೂ ಅಂತ ಹೇಳಿದ್ದಾರೆ. ಸೊ ನೀವು ಇದೆಲ್ಲ ನೋಡ್ಬೋದು. ಇಂಟರ್ನೆಟ್ ಡೈಲಿ ಅಂತ ಹೇಳಿದ್ದಾರೆ. ಯೂಸ್ ಮೋಸರ್ ಸರ್ಚ್ ಎಂಜಿನ್ಸ್ ಅಂತ ಹೇಳಿದ್ದಾರೆ. ಸೊ ಕೀವರ್ಡ್ಸ್ ಯಾವ ರೀತಿ ಇರುತ್ತೆ ಅಂತ ಎಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಟಾಪಿಕ್ಸ್ನ ಕೊಡ್ತಾರೆ. ರಿಸರ್ಚಿಂಗ್ ಟಾಪಿಕ್ಸ್ ಆನ್ಲೈನ್ ಅಂತ ಹೇಳಿದ್ದಾರೆ. ಸೊ ಫಿಕ್ಸಬಲ್ ಆ್ಯಂಡ್ ಫನ್ ಸೈಡ್ ಜಾಬ್ ಅಂತ ಹೇಳಿದ್ದಾರೆ, ಓಕೆ. ಸೊ ಒಂದು ಒಳ್ಳೆ ಜಾಬ್ ಆಗಿದೆ. ಸೊ ನೀವು ಇದನ್ನು ಕೂಡ ಮಾಡ್ಬೋದು. ಪ್ರಾಜೆಕ್ಟ್ ಡೀಟೇಲ್ಸ್ ಯಾವ ರೀತಿ ಇದೆ, ಆ್ಯಡ್ಸ್ ಕ್ವಾಲಿಟಿ ರೈಟರ್ ಹಿಂದಿ ಅಂತ ಹೇಳಿದ್ದಾರೆ, ಓಕೆ. ಇಂಡಿಯಾ ಪೇ ರೇಟ್ ಬೇಸ್ಡ್ ಆನ್ ಟಾಸ್ಕ್ಸ್ ಬಂದುಬಿಟ್ಟು ಹೇಳಿದ್ನಲ್ವ ಆವಾಗಲೇ, $3 ಕೊಡ್ತೀರಿ ಪರ್ ಅವರ್ ಅಂತ ಹೇಳಿ. ಒಂದು ತಾಸಿಗೆ ಇಲ್ಲಿ $3 ಕೊಡ್ತಾರೆ. ಅಂದರೆ 250ರಿಂದ 300ವರೆಗೂ ಇಲ್ಲಿ ಕೊಡ್ತಾರೆ, ಓಕೆ. ರಿಮೋಟ್ ವರ್ಕ್ ಅಂತ ಹೇಳಿದ್ದಾರೆ. ಲೊಕೇಶನ್ ಬಂದುಬಿಟ್ಟು ರಿಮೋಟ್ ವರ್ಕ್ ಫ್ರಮ್ ಹೋಮ್ ಮಸ್ಟ್ ಬಿ ಬೇಸ್ಡ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ, ಓಕೆ.
ಸೊ ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ನೀವು ಇದನ್ನು ಜಾಬ್ನ ಮಾಡ್ಬೋದು. ಸೆಟ್ ಯುವರ್ ಶೆಡ್ಯೂಲ್ ಬೇಸ್ಡ್ ಆನ್ ದ ಫಾಲೋವಿಂಗ್ ಮಿನಿಮಮ್ ಅಂತ ಹೇಳಿದೆ. ಕಮಿಟ್ಮೆಂಟ್ ಈಸ್ 5 hours ಫರ್ ವೀಕ್ ಅಂತ ಹೇಳಿದರೆ, ಅಂದರೆ ಇಲ್ಲಿ ನೀವು ಒಂದು ವಾರದಲ್ಲಿ ಇಲ್ಲಿ ನೀವು 5 ತಾಸು ಕೆಲಸನ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಒಂದು ದಿನಕ್ಕೆ ಅಂತ ಅಲ್ಲ, ಒಂದು ವಾರಕ್ಕೆ ಇಲ್ಲಿ 5 ತಾಸು ಕೆಲಸನ ನೀವು ಇಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಾಂದರೆ ನೀವು ಜಾಸ್ತಿ ಕೂಡ ಮಾಡ್ಬೋದು. ಯು ಕ್ಯಾನ್ ಚಾಯ್ಸ್ ಟು ವರ್ಕ್ ಅಪ್ ಟು 20 hours ಫರ್ ವೀಕ್ ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ 20 hours ಕೂಡ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ನೀವು ಇಲ್ಲಿ ಆ ಥರ ಮಾಡ್ಬೋದು. ಸ್ಟಾರ್ಟ್ ಡೇಟ್ಸ್ ಅಂತ ಹೇಳಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ಬಂದುಬಿಟ್ಟು ಇಂಡಿಪೆಂಡೆಂಟ್ ಅಂತ ಹೇಳಿದ್ದಾರೆ, ಕಾಂಟ್ರಾಕ್ಟರ್, ಫ್ರೀಲ್ಯಾನ್ಸರ್, ಸೆಲ್ಫ್ ಎಂಪ್ಲಾಯ್ಡಿ ಅಂತ ಹೇಳಿದ್ದಾರೆ. ಓಕೆ, ಪ್ರಾಜೆಕ್ಟ್ ಬಂದುಬಿಟ್ಟು ಲಾಂಗ್ ಟರ್ಮ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಕಂಪ್ನಿ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ನೀವೆಲ್ಲ ನೋಡ್ಕೋಬೇಕಾಗುತ್ತೆ. ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅದರ ಮುಖಾಂತರ ನೀವು ಇಲ್ಲಿ ಎಲ್ಲನೂ ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡಿ. ಓಕೆ, ಸೊ ಫಾರ್ಮುಲಾ ಇಂಟರ್ವ್ಯೂ ಯಾವ ರೀತಿ ಇರುತ್ತೆ ಅಂದರೆ, ದಿಸ್ ಜಾಬ್ ನೋ ಫೋನ್ ಕಾಲ್ಸ್, ನೋ ವೇಟಿಂಗ್ ಆ್ಯಂಡ್ ನೋ ವೇಸ್ಟಿಂಗ್ ಟೈಮ್ ಅಂತ ಹೇಳಿದ್ದಾರೆ. ಸೊ ವೆದರ್ ಗುಡ್ ದ ಜಾಬ್ ಆರ್ ನಾಟ್ ಅಂತ ಹೇಳಿದ್ದಾರೆ. ಸೊ ಒಂದು ಫಾರ್ಮುಲಾ ಇರುತ್ತೆ, ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದರ ಪ್ರಕಾರ ನೀವು ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅವರು ಎಲ್ಲ ಕಂಪ್ನಿ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಒಂದ್ಸರಿ. ರಿಕ್ವೈರ್ಮೆಂಟ್ಸ್ ಯಾವ ರೀತಿ ಇದೆ ನೋಡಿ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಗ್ಲೀಷ್ ಅಂತ ಹೇಳಿದ್ದಾರೆ, ಇಲ್ಲಾಂದರೆ ರೈಟಿಂಗ್ ಆ್ಯಂಡ್ ಸ್ಪೋಕನ್ ಬಂದರೆ ಸಾಕು ಅಂತಲೂ ಕೂಡ ಹೇಳಿದ್ದಾರೆ. ಕಂಫರ್ಟೇಬಲ್ ನಾಲೆಜ್ ಆಫ್ ಮಾಡರ್ನ್ ಪಾಪ್ಯುಲರ್ ಕಲ್ಚರ್ ಅಂತ ಹೇಳಿದ್ದಾರೆ. ಕಂಪ್ಯೂಟರ್ ಸಿಸ್ಟಮ್ ಕೂಡ ಇಂಟರ್ನೆಟ್ ಕನೆಕ್ಷನ್ ಅಂತ ಹೇಳಿದ್ದಾರೆ. ಸೊ ವಿತ್ ಯೂಸ್ ಆನ್ಲೈನ್ ಸರ್ಚ್ ಎಂಜಿನ್ಸ್ ಅಂತಲೂ ಹೇಳಿದ್ದಾರೆ. ಓಕೆನಾ, ಸೊ ಇದೆಲ್ಲ ನೀವು ಒಂದ್ಸರಿ ನೋಡ್ಕೊಳ್ಳಿ. ಓಕೆ, ನಾನು ಹೇಳ್ತಾ ಹೋದರೆ ಫುಲ್ ವಿಡಿಯೋ ಲೆಂತಿ ಆಗುತ್ತೆ. ಸೊ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇದೆಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗಿದೆ, ನೀವು ನೋಡ್ಬೋದು. ಲಿಂಕ್ಡ್ಇನ್ ಪ್ರೊಫೈಲ್ನ ನೀವು ಏನಾದರೂ ಕ್ರಿಯೇಟ್ ಮಾಡ್ಕೊಂಡಿದ್ರೆ, ಅಕಸ್ಮಾತ್ ನಿಮ್ಮ ಹತ್ರ ಲಿಂಕ್ಡ್ಇನ್ ಪ್ರೊಫೈಲ್ ಏನಾದರೂ ಇದ್ದರೆ ಸೊ ಇಲ್ಲಿ ಅಪ್ಲೈ ಮಾಡಿ. ಇಲ್ಲಿ ರಿಸ್ಯೂಮ್ನ ಹಾಕಬೇಕಾಗತ್ತೆ. ಸೊ ಪದೇ ಪದೇ ಯಾವಾಗಲೂ ಒಂದೇ ಥರ ರಿಸ್ಯೂಮ್ನ ಹಾಕಬೇಡಿ, ಬೇರೆ ಬೇರೆ ರಿಸ್ಯೂಮ್ನ ಹಾಕಿ ಅಂತ ನಾನು ತುಂಬ ಸರಿ ಹೇಳಿದ್ದೀನಿ. CV ರಿಸ್ಯೂಮ್ನ ಹಾಕಿ, ಇಲ್ಲಿ ನಿಮ್ಮ ಫುಲ್ ನೇಮ್ ಹಾಕಿ, ಇಮೇಲ್ ಅಡ್ರೆಸ್ನ ಹಾಕಿ, ಫೋನ್ ನಂಬರ್ನ ಹಾಕಿ, ಕರೆಕ್ಟ್ ಲೊಕೇಶನ್ನ ಹಾಕಿ, ಕರೆಕ್ಟ್ ಕಂಪ್ನಿ ನೇಮ್ ಹಾಕಿ. ಆಮೇಲೆ ಲಿಂಕ್ಸ್ ಕೇಳಿದ್ದಾರೆ, ಲಿಂಕ್ಡ್ಇನ್ ಇಫ್ ನಾಟ್ ಇಂಟರ್ NA URL ಅಂತ ಹೇಳಿ. ಸೊ ನೀವು ಇಲ್ಲಿ ಲಿಂಕ್ಡ್ಇನ್ನ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಇಲ್ಲಿ NA ಅಂತ ಹಾಕಿ. ಓಕೆ, ಅಕಸ್ಮಾತ್ ನಿಮ್ದು ಲಿಂಕ್ಡ್ಇನ್ ಏನಾದರೂ ಇದ್ದರೆ ಅದನ್ನೆಲ್ಲ ಪೇಸ್ಟ್ ಮಾಡಿ ಹಾಕಬೇಕಾಗುತ್ತೆ, ಇಲ್ಲ ಅಂತಂದರೆ NA ಅಂತ ಹಾಕಿಬಿಡಿ. ಓಕೆನಾ, ಸೊ ನಿಮ್ಮ ಹತ್ರ ಏನಾದರೂ ಗಿಟ್ ಹಬ್ ಅಂತ ಕೇಳಿದ್ದಾರೆ URL. ಸೊ ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ಇಲ್ಲಿ ಕೂಡ NA ಅಂತಲೇ ಹಾಕಿ. ಓಕೆ, ಇಲ್ಲಿ ಪ್ರೋಟೋಫಾಲ್ URL ಅಂತ ಇದೆ, ಇದಕ್ಕೂ ಕೂಡ ನೀವು NA ಅಂತಲೇ ಹಾಕಿಬಿಡಿ. ಅದರ್ ವೆಬ್ಸೈಟ್ ಕೇಳಿದ್ದಾರೆ. ಸೊ ಇಲ್ಲಿ ವೆಬ್ಸೈಟ್ ಏನಾದರೂ ಇದ್ದರೆ ಹಾಕಿ, ಇಲ್ಲಾಂದರೆ ಇಲ್ಲಿ ಕೂಡ NA ಅಂತ ಹಾಕಿ. ರೆಫರಲ್ ಯಾವ ರೀತಿ ಇದೆ ನೋಡೋಣ. ವೇರ್ ಯು ರೆಫರ್ಡ್ ಬೈ ಎನಿ ಏಜೆನ್ಸಿ, ಫ್ರೆಂಡ್ ಆರ್ ಅ ಫ್ಯಾಮಿಲಿ ಮೆಂಬರ್ ಕರೆಂಟ್ಲಿ ಅಸೋಸಿಯೇಟ್ ವಿತ್ ವೆಲ್ಕೊಲೈಸ್ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇಲ್ಲಿ ಕೆಲಸನ ಮಾಡ್ತಾಯಿದ್ರೆ ಲೋಕಲೈಸ್ ಕಂಪ್ನೀಲಿ, ಸೊ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಓಕೆ, ಇಫ್ ಯು ವೇರ್ ರೆಫರ್ಡ್ ಬೈ ಸಮ್ ಒನ್ ಅಸೋಸಿಯೇಟ್ ವಿತ್ ವೆಲ್ಕೊಲೈಸ್, ಪ್ಲೀಸ್ ಎಂಟರ್ ದೇರ್ ವರ್ಕ್ ಇಮೇಲ್ ಅಡ್ರೆಸ್, ಅದರ್ವೈಸ್ ರೈಟ್ NA ಅಂತ ಹೇಳಿದ್ದಾರೆ. ಸೊ ಈ ಕಂಪ್ನೀಲಿ ಏನಾದರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರು ಯಾರಾದರೂ ವರ್ಕ್ ಮಾಡ್ತಾಯಿದ್ರೆ ನೀವು ಇಲ್ಲಿ ಎಸ್ ಅಂತ ಹಾಕಿರ್ತೀರ. ಓಕೆ, ಸೊ ಅಕಸ್ಮಾತ್ ಅವ್ರದ್ದು ಯಾವ ಇದರಲ್ಲಿ ವರ್ಕ್ನ ಮಾಡ್ತಾಯಿದ್ದಾರೆ ಅವ್ರದ್ದು ಇಮೇಲ್ ಅಡ್ರೆಸ್ನ ಹಾಕಿ ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ನೋ ಅಂತ ಹಾಕಿದರೆ ಇಲ್ಲಿ NA ಅಂತ ಹಾಕಿಬಿಡಿ. ಓಕೆನಾ, ವೆಲ್ಕೊಲೈಸ್ ಫ್ರೀಲ್ಯಾನ್ಸರ್ ಯಾವ ರೀತಿ ಇರುತ್ತೆ ಅಂತ ನಾನು ಇಲ್ಲಿ ಹೇಳ್ತೀನಿ. ಹ್ಯಾವ್ ಯು ಪ್ರಿವಿಲೇಜ್ಲಿ ವರ್ಕ್ಡ್ ವಿತ್ ಲೋಕಲೈಸ್ ಬಿಫೋರ್ ಅಂತ ಹೇಳಿದ್ದಾರೆ. ಲೋಕಲೈಸಲ್ಲಿ ನೀವು ಏನಾದರೂ ಮುಂಚೆ ಏನಾದರೂ ಕೆಲಸ ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಓಕೆ, ಪ್ಲೀಸ್ ಲಿಸ್ಟ್ ದ ಇಮೇಲ್ ಅಸೋಸಿಯೇಟ್ ವಿತ್ ಯುವರ್ ಓಕೆಟಾ ಅಂತ ಹೇಳಿದ್ದಾರೆ, ಅಕೌಂಟ್ ಅಂತ ಹೇಳಿದ್ದಾರೆ. ಸೊ ವೆಲ್ಕೊಲೈಸಲ್ಲಿ ನೀವೇನಾದರೂ ಮೊದಲು ಇಲ್ಲಿ ಏನಾದರೂ ಕೆಲಸ ಮಾಡಿದರೆ ಇಲ್ಲಿ ಓಕೆಟಾ ಅಂತ ಹೇಳಿ ಒಂದು ಅಕೌಂಟ್ನ ಕೊಟ್ಟಿರ್ತಾರೆ, ಅದರದ್ದು ಇಮೇಲ್ ID ನ ಹಾಕಬೇಕು. ಇಲ್ಲ ಅಂದರೆ ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ
ನೀವೇನಾದರೂ ಫಸ್ಟ್ ಟೈಮ್ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದಾದರೆ ನೋ ಅಂತ ಹಾಕಿ, ಅಂದರೆ ಎನ್ನಿ ಅಂತ ಇಲ್ಲಿ ಹಾಕಿಬಿಡಿ. ಓಕೆನಾ. ವೇರ್ ಡಿಡ್ ಯು ಫೈಂಡ್ ದಿಸ್ ಆಪರ್ಚುನಿಟಿ ಅಂತ ಹೇಳಿದರೆ, ಹೌ ಡಿಡ್ ಯು ಕಮ್ ಅಕ್ರಾಸ್ ದಿಸ್ ಜಾಬ್ ಆಪರ್ಚುನಿಟಿ, ಪ್ಲೀಸ್ ಲೆಟ್ ಯೂಸ್ ನೌ ವೇರ್ ಯು ಫೌಂಡ್ ಅವರ್ ಜಾಬ್ ದ್ಯಾಟ್ ಲೇಡ್ ಯು ಟು ಅಪ್ಲೈ ವಿತ್ ಯೂಸ್ ಅಂತ ಹೇಳಿದ್ದಾರೆ. ಓಕೆ. ಸೊ ಇಲ್ಲಿ ನೀವು ಎಲ್ಲಿ ನೋಡ್ಕೊಂಡ್ಬಿಟ್ಟು ಇದನ್ನು ಅಪ್ಲೈ ಮಾಡ್ತಾಯಿದ್ದೀರಿ ಅಂತ ಕೇಳಿದ್ದಾರೆ. ಸೊ ನೀವು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಅಪ್ಲೈ ಮಾಡ್ತಾ ಇರೋದ್ರಿಂದ ಇಲ್ಲಿ ಯೂಟ್ಯೂಬ್ ಅಂತ ಹೇಳಿ ಹಾಕ್ಬಿಡಿ. ಓಕೆನಾ. ಪ್ರಾಜೆಕ್ಟ್ ಕಂಪನ್ಸೇಷನ್ ಹಿಂದಿ ಅಂತ ಹೇಳಿದ್ದಾರೆ. ಸೊ ಪೇ ಬೈ ಟಾಸ್ಕ್ ಅಪ್ರಾಕ್ಸಿಮೇಟ್ಲಿ ಅವರ್ಲಿ ಪೇ 2.4 USD ಅವರ್ ಅಂತ ಹೇಳಿದ್ದಾರೆ. ವೋಲ್ಡ್ ಯು ಅಕ್ಸೆಪ್ಟ್ ದಿಸ್ ರೇಟ್ ಅಂತ ಹೇಳಿದ್ದಾರೆ. ಎಕ್ಸೆಪ್ಟ್ ಮಾಡ್ಕೋತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲಿ ಕೆಲಸ ಬೇಕಂದರೆ ನೀವು ಇಲ್ಲಿ ಎಸ್ ಅಂತಾನೆ ಟಿಕ್ ಮಾಡ್ಕೊಳ್ಳಿ. ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ಹೇಳಿದ್ದಾರೆ. ಸೊ ಆ್ಯಡ್ ಅ ಕವರ್ ಲೆಟರ್ ಆರ್ ಎನಿಥಿಂಗ್ ಈಸ್ಲಿ ಯು ವಾಂಟ್ ಟು ಶೇರ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಕವರ್ ಲೆಟರ್ನ ಹಾಕಬೇಕಾಗುತ್ತೆ. ಸೊ ಕವರ್ ಲೆಟರ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಅದೇ ರೀತಿ ನೀವು ಇಲ್ಲಿ ಒಂದು ಕವರ್ ಲೆಟರ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಹಾಕಿ. ಓಕೆನಾ. ಈಕ್ವಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇನ್ಫಾರ್ಮೇಷನ್ ಅಂತ ಹೇಳಿದ್ದಾರೆ. ಸೊ ಇದನ್ನಿಲ್ಲಿ ನೀವು ಓದ್ಕೋಬೇಕಾಗುತ್ತೆ. ಸೊ ಇಲ್ಲಿ ಓದ್ಕೊಳ್ಳಿ. ಸೊ ಇಲ್ಲಿ ಜೆಂಡರ್ ಕೇಳಿದ್ದಾರೆ. ಸೊ ನೀವು ಮೇಲ್ ಆದಿರಲಿ ಫೀಮೇಲ್ ಆಗಲಿ ಇಲ್ಲಿ ಯಾರಾದರೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈನ ಮಾಡಿ. ಇಲ್ಲಿ ರೇಸ್ ಬಂದುಬಿಟ್ಟು ಸೊ ಇಲ್ಲಿ ಡಿಕ್ಲೈನ್ ಟು ಸೆಲ್ಫ್ ಐಡೆಂಟಿಫೈ ಅಂತ ಇದಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೆಟ್ರನ್ ಸ್ಟೇಟಸ್ಗೆ ಇಲ್ಲಿ ನೀವು ಡಿಕ್ಲೈನ್ ಟು ಸೆಲ್ಫ್ ಅಂತ ಇದಿಲ್ಲ, ಸೊ ಅದನ್ನೇ ಹಾಕ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಸೊ ಇಲ್ಲೊಂದು ಬಾಕ್ಸ್ನ ಕೊಟ್ಟಿದ್ದಾರೆ. ಎಸ್ ವೆಲ್ಕಲಾಯ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಬೌಟ್ ಫ್ಯೂಚರ್ ಜಾಬ್ ಆಪರ್ಚುನಿಟೀಸ್ ಫಾರ್ ಅಪ್ ಟು 10 years ಅಂತ ಹೇಳಿದ್ದಾರೆ. ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮ್ಮ ಕಡೆಯಿಂದ ಇನ್ನೂ ತುಂಬಷ್ಟು ಜಾಬ್ಸ್ ಬಗ್ಗೆ ಇಲ್ಲಿ ನಾವು ಇದನ್ನು ಮಾಡ್ತಾ ಇರ್ತೀವಿ, ಆಪರ್ಚುನಿಟೀಸ್ ಕೊಡ್ತಾ ಇರ್ತೀವಿ. ಸೊ ನಿಮ್ಗೆ ಏನಾದರೂ ಇದರಲ್ಲಿ ಇಷ್ಟ ಇದ್ದರೆ ಎಸ್ ಅಂತ ಹಾಕಿ ನಾವು ನಿಮಗೆ ಕಾಲ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ, ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಆ ರೀತಿ ಏನಾದರೂ ಇದ್ದರೆ ನೀವು ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಸ್ ಅಂತ ಹೇಳಿ. ಆಮೇಲೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಸಬ್ಮಿಟ್ ಮಾಡಿಬಿಡಿ. ಸೊ ನಿಮ್ಮದೊಂದು ಮೇಲು ಅವ್ರಿಗೆ ಹೋಗುತ್ತೆ. ಸೊ ಆಮೇಲೆ ನೀವು ಇಲ್ಲಿ ಸೆಲೆಕ್ಟ್ ಆದರೆ ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂತ ಹೇಳಿ ನಿಮಗೊಂದು ಮೇಲ್ನ ಕಳಿಸ್ತಾರೆ. ಆಮೇಲೆ ನೀವು ಇಲ್ಲಿ ಜಾಬ್ನ ಕಂಟಿನ್ಯೂ ಮಾಡ್ಬೋದು. ಅಕಸ್ಮಾತ್ ನೀವು ಸೆಲೆಕ್ಟ್ ಆದರೂ ಕೂಡ ಇಲ್ಲಿ ಅವರು ಕಾಂಟ್ಯಾಕ್ಟ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ನಿಮ್ಮೊಂದಿಗೆ ನಂಬರ್ಗೆ ಅವರು ಕಾಂಟ್ಯಾಕ್ಟ್ನ ಮಾಡ್ತಾರೆ. ಓಕೆನಾ. ಸೊ ಎಲ್ಲನೂ ಕ್ಲಿಯರಾಗಿ ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಹಾಕಬೇಕಾಗತ್ತೆ. ಓಕೆ. ಸೊ ನೋಡ್ಕೊಂಬಂದ್ರಿ ಅಲ್ವಾ ಫ್ರೆಂಡ್ಸ್, ಯಾವ ರೀತಿ ಇತ್ತು, ಹೇಗಿತ್ತು ಜಾಬ್ ಬಗ್ಗೆ ಡೀಟೇಲ್ಸ್ನ ನಾನು ಹೇಳಿರೋ ಮಾಹಿತಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.